ನನ್ನ ಪ್ರಕಾರ ಅವರಿಬ್ಬರು ನನ್ನನ್ನು ಹಾಕ್ಕೊಂಡು ನಾಯಿ ಹೊಡೆದಂಗೆ ಹೊಡಿತಾರೆ, ಅದಂತೂ ಫಿಕ್ಸು. ಎಲ್ಲರ ಸಿಗ್ತಾರೆ ಅಂತ ಜನರು ಹೊಡೀರಿ ಚಪ್ಪಾಳೆ. ಏನಮ್ಮ ಇದು ವಿಷಯ ಇದಂಗೈತಿ? ಬೆಣ್ಣೆ ದೋಸೆ ಸ್ಪೆಷಲ್ ಬೆಣ್ಣೆ ಖಾಲಿ ದೋಸೆ. ಹಲೋ ಎವ್ರಿವನ್, ವೆಯ್ಟ್ ಯಾರು ಹೆದರ್ಕೋಬೇಡಿ, ಇದು ನಾನೇ. ಯಾಕೆ ಇವತ್ತು ಈ ಅವತಾರದಲ್ಲಿ ಬಂದಿದ್ದೇನೆ ಅಂದರೆ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಅನ್ಫಿಲ್ಟರ್ಡ್ ಲುಕ್ಕಲ್ಲಿ ಬಂದಿದ್ದೀನಿ. ಏನೂ ರೆಡಿ ಆಗಿಲ್ಲ, ಏನಿಲ್ಲ, ನೋಡಿ ಹೆದರ್ಕೋಬೇಡಿ. ಇವತ್ತು ಏನಿತ್ತು ಕೆಲಸ ಅಂತಂದರೆ ಫ್ರೆಂಡ್ಸ್ನ ಮೀಟ್ ಆಗೋದಿತ್ತು. ತುಂಬ ದಿನ ಆದಮೇಲೆ ಮೀಟ್ ಆಗ್ತಿದ್ದೀವಿ. ಸೊ ಇವತ್ತು ಹೋಗಿ ಮೀಟ್ ಮಾಡ್ಕೊಂಡು ಬರೋಣ. ಫಸ್ಟು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ತೀನಿ, ಅದಾದಮೇಲೆ ಹೋಗೋಣ ಅಂತೆ. ಫಸ್ಟ್ಗೆ ರೈಸ್ ವಾಟರ್ ಟೋನರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಾಟಲ್ ನೋಡಿ ಜಡ್ಜ್ ಮಾಡಬೇಡಿ, ಜಸ್ಟ್ ಇಂಡಿಯನ್ ಥಿಂಗ್ಸ್. ಇದರೊಳಗಡೆ ರೈಸ್ ವಾಟರ್ನ ಪ್ರಿಪೇರ್ ಮಾಡಿ ಹಾಕಿಟ್ಟಿದ್ದೀನಿ ಟೋನರ್ ಆಗಿ ಯೂಸ್ ಮಾಡೋಣ ಅಂತ. ಇದು ಹೆಂಗೆ ಮಾಡೋದು ಏನಂತ ಬೇಕಿದ್ರೆ ಕಮೆಂಟ್ ಹಾಕಿ ನಾನು ಹೇಳ್ಕೊಡ್ತೀನಿ. ನಮ್ಮ ಫ್ರೆಂಡ್ಸ್ ಮಧ್ಯೆ ಸಣ್ಣ ಜಗಳ ಆಗಿತ್ತು, ಇಷ್ಟು ಸಣ್ಣ ಜಗಳ. ಅದರಿಂದ ಇಷ್ಟು ದಿನ ಮಾತಾಡ್ಸಿರ್ಲಿಲ್ಲ. ಸೊ ಇವತ್ತು ಮಾತಾಡ್ಸ್ತಾ ಇದ್ದೀವಿ. ಇವತ್ತು ತುಂಬ ದಿನ ಆದ್ಮೇಲೆ ಮೀಟ್ ಆಗ್ತಾ ಇದ್ದೀವಿ. ನನ್ನ ಪ್ರಕಾರ ಅವರಿಬ್ಬರು ನನ್ನನ್ನು ಹಾಕ್ಕೊಂಡು ನಾಯಿ ಹೊಡೆದಂಗೆ ಹೊಡಿತಾರೆ, ಅದಂತೂ ಫಿಕ್ಸು. ಆ ಥರ ಏನಾರ ಹೊಡೆದ್ರೆ ನೀವೇ ಸಾಕ್ಷಿ. ಅದಕ್ಕೆ ಇವತ್ತು ಲಾಗ್ ಮಾಡ್ತಾ ಇದ್ದೀನಿ. ಹೊಡೆದ್ರೆ ನೀವೇನು ಬಂದು ಕಾಪಾಡ್ಕೊಳಕ್ಕಾಗಲ್ಲ, ಆದರೂ ಸಾಕ್ಷಿ ಬೇಕಲ್ಲ. ಜಸ್ಟ್ ಕಿಡ್ಡಿಂಗ್, ಹೇಳೋಕ್ಕಾಗಲ್ಲ. ಹೊಡೆದ್ರೆ ಅವ್ರನ್ನ. ಮಾಯ್ಶ್ಚರೈಸರ್ ಹಚ್ಚೋಣ ಬೇಡವಾ? ಮಾಯ್ಶ್ಚರೈಸರ್ ಸ್ಕಿಪ್ ಮಾಡ್ತೀನಿ, ಸನ್ಸ್ಕ್ರೀನ್ ಹಚ್ತೀನಿ. ಮೈ ಆಲ್ ಟೈಮ್ ಫೇವ್ರೇಟ್ ಸನ್ಸ್ಕ್ರೀನ್. ಲಿಪ್ ಬಾಮ್ ಒಂದು ಹಚ್ಚಿ ಸ್ಕಿನ್ ಕೇರ್ ಕಂಪ್ಲೀಟ್ ಮಾಡೋಣ. ಸ್ಕಿನ್ ಕೇರ್ ಆಯಿತು. ಇದ್ರ ಮೇಲೆ ಏನೂ ಹಚ್ಚಕ್ಕೆ ಹೋಗಲ್ಲ, ಸಾಕು. ಇವಾಗ ನಮ್ಮ ಪಪ್ಪ ಏನೋ ಟೀ ಮಾಡಿಕೊಡು ಅಂತ ಕೇಳ್ತಿದ್ದಾರೆ, ಟೀ ಮಾಡಿಕೊಡೋಣ. ಅದಾದಮೇಲೆ ಡ್ರೆಸ್ ಚೇಂಜ್ ಮಾಡಿ ಹೋಗೋಣ ಮೀಟ್ ಆಗೋಕ್ಕೆ. ಪಾತ್ರೆ ಸೀದೋಗೋಷ್ಟರೊಳಗೆ ನೀರು ಹಾಕೋಣ. ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ ಅನ್ನೋ ರೇಂಜಿಗೆ ಟೀ ಮಾಡ್ತಾಯಿದ್ದೀನಿ. ಇದು ನಾನು ಡೈಲಿ ಕೆಲಸ. ಹಿಂಗೆ ಆಗ್ಬಿಟ್ಟಿದ್ದೀನಿ ಅಂದರೆ ಟೀ ಮಾಡೋಳು ಆದಂಗೆ ಆಗಿದ್ದೀನಿ ಮನೇಲಿದ್ದು. ಒಂದು ಸಲ ಮನೆಯವರಿಗೆ ಏನಾದರೂ ಚೆನ್ನಾಗಿ ಟೀ ಮಾಡಿಕೊಟ್ಬಿಟ್ರೆ ಫಿಕ್ಸ್, ಅದೇ ನಿಮಗೆ ಕೆಲಸ ಕೊಡೋದು ಫಿಕ್ಸ್. ಅದನ್ನ ಬಿಟ್ಟರೆ ಬೇರೆ ಏನು ಕೆಲಸ ಕೊಡೋಲ್ಲ ನಿಮಗೆ, ಅದೇ ಹೇಳೋದು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಟೀ ಚೆನ್ನಾಗಿ ಮಾಡ್ತೀನಮ್ಮ, ಹೂ ಮಾಡ್ಕೊಂಬ ಅಂತ. ನೀರು ಹಾಕಿದ್ದೀನಿ, ಟೀ ಪುಡಿ ಸಕ್ಕರೆ ಹಾಕಿ ಹಾಲು ಹಾಕೋಣ. ನಾನು ಹಿಂಗೆ ಮಾಡ್ತೀನಿ ಟೀ ಅಂದರೆ, ನನ್ನ ಫೇವ್ರೇಟ್ ಹಿಂಗೆ ಅಂದರೆ ಜಾಸ್ತಿ ನೀರಿರಬೇಕು, ಹಾಲು ಆಮೇಲೆ ಹಾಕಬೇಕು. ಎಲ್ಲರೂ ಹೆಂಗೆ ಮಾಡ್ತಾರೆ, ಹಾಲು ಒಳಗೆ ನೀರು. ನಾನು ಹೆಂಗೆ ಮಾಡ್ತೀನಿ, ನೀರು ಒಳಗಡೆ ಇಷ್ಟು ಹಾಲು, ಆ ಥರ ಹಾಕ್ತೀನಿ. ನಂಗೆ ಆ ಥರ ಟೀನೇ ಇಷ್ಟ. ನಿಮ್ಗೆ ಜಾಸ್ತಿ ಹಾಲಿದ್ರೆ ಅದರಲ್ಲೂ ಏನಾದರೂ ಕೆನೆ ಬಂತು ಅಂದರೆ ನನಗಂತೂ ಆಗಲ್ಲ. ಕೆನೆ ತೆಗೆದಿಟ್ಟ ತನಕ ನನಗೆ ಸಮಾಧಾನನೇ ಇರೋಲ್ಲ. ಮಾತು ಸಾಕು. ಈಗ ಟೀ ಪುಡಿ ಹಾಕೋಣ. ಸಕ್ಕರೆ ನಾನು ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿ ಹಾಕೋದು. ಇಬ್ಬರಿಗೆ ಮಾಡ್ತಾಯಿದ್ದೀನಿ ಅಂದರೆ ಒಂದು 1/2 ಸ್ಪೂನ್ ಅಷ್ಟೇ ಹಾಕೋದು, ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ನಂಗೆ ತುಂಬ ಸಕ್ಕರೆ ಇದ್ರೂ ಆಗಲ್ಲ. ಸೊ ಜಸ್ಟ್ ಆ್ಯಡಿಂಗ್ ಮೈ ಲವ್ ಟು ಮೈ ಟೀ. ಜಾಸ್ತಿ ಓವರ್ ಮಾಡ್ತಿದ್ದೀನಿ ಅಂದ್ಕೋಬೇಡಿ. ನಿಮಗೆ ಒಂದು ಸರ್ಪ್ರೈಸ್ ಆಗೋಂಥ ವಿಷಯ ತೋರಿಸ್ತೀನಿ ಇವಾಗ. ಟಂಟಣ ಏನಂತ ಅಂದ್ಕೊಳ್ರಿ, ಇದು ನಮ್ಮನೇಲಿರೋ ಚಮಚ. ಏನಕ್ಕೆ ಈ ಥರ ಬೆಂಡ್ ಆಗಿರ್ಬೋದು ಅಂತ ನಿಮಗೆ ಒಂದು ಕ್ವಶನ್ ಬಂದಿರ್ಬೋದು ತಲೆಯಲ್ಲಿ, ಏನಕ್ಕೆ ಈ ಥರ ಆಗಿದೆ. ಎಸ್, ಐ ವಿಲ್ ಗಿವ್ ದ ಆನ್ಸರ್. ಏನಕ್ಕೆ ಅಂದರೆ
ಈ ಡಬ್ಬಾಗೋಸ್ಕರ. ನಮ್ಮಮ್ಮಂಗೆ ಎಷ್ಟು ತಲೆ ಇದೆ ಅಂದರೆ ಸಣ್ಣ ಚಮಚ ಇಟ್ಟಿಲ್ಲ ಇದ್ರೊಳಗಡೆ, ಚಮಚನೇ ಇಟ್ಟು ಚಮಚನ್ನೇ ಈ ಥರ ಮಾಡಿರೋದು. ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ಎಲ್ಲರ ಸಿಗ್ತಾರೆ ಅಂತ ಜನರು ಹೊಡೀರಿ ಚಪ್ಪಾಳೆ, ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಎಲ್ಲಿ ಹುಡುಕಿರು ಸಿಗಲ್ಲ, ಮಾಸ್ಟರ್ ಪೀಸ್ ನಮ್ಮಮ್ಮ ಮಾತ್ರ ಸಿಗೋದು. ನಿಮಗೂ ಈ ಥರ ಟೆಕ್ನಿಕ್ ಬೇಕಂದರೆ ಅಳವಡಿಸ್ಕೊಳ್ಳಿ. ಟೀ ರೆಡಿ ಆಗ್ತಾ ಇದೆ. ಇದು ರೆಡಿ ಆದ ತಕ್ಷಣ ಕುಡಿದು ರೆಡಿಯಾಗಿ ಹೊರಡೋಣ. ಅಪ್ಪನ ಟೀ ಕೊಟ್ಟು ಹೆಂಗಿದೆ ಅಂತ ಕೇಳೋಣ. ಪಪ್ಪ ನೀವು ಬರೋ ಬೆಕ್ಕಿಂದೆ ನೋಡಾಯ್ತಾ, ಕುಡ್ದು ಹೆಂಗಿದೆ ಅಂತ ಹೇಳು. ಏನಮ್ಮ ಇದು ವಿಷ ಇದ್ದಂಗೈತಿ. ಪಪ್ಪ ಇನ್ನೊಂದ್ಸಲ ಟೀ ಮಾಡ್ಕೊಡ್ತೀನಿ ನಾನು, ನೋಡಿ ನಿನಗೆ ಹಿಂಗೆ ಹೇಳಿದ್ರೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬಚಾವ ಅದೇ ಹೇಳಿ, ಇಲ್ಲಾಂದ್ರೆ ಇನ್ನೊಂದ್ಸಲ ಟೀ ಸಿಗ್ತಿರ್ಲಿಲ್ಲ ನಿನಗೆ, ನೋಡ್ಕೊಂಡಿರು. ಓಕೆ, ಟೀ ಎಲ್ಲ ಕುಡ್ದಾಯಿತು. ಇವಾಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಹೋಮ್ ಮಿನಿಸ್ಟರಿಂದ, ನಮ್ಮಮ್ಮಯಿಂದ ಹೆಂಗಿದ್ರು ಹೋಗ್ತಾ ಇದೆಯಾ ಫ್ರೆಂಡ್ಸ್ ಜೊತೆ, ನೀನಂತೂ ಬೇಗ ಬರೋಲ್ಲ, ನನಗಂತೂ 100% ಗೊತ್ತಿದೆ. ಸೊ ಮನೇಲಿರೋರಿಗೆ ಏನಾದ್ರು ಮಾಡಿಟ್ಟು ಹೋಗು ತಿನ್ನೋದಕ್ಕೆ, ಅವ್ರಿಗೆ ಬದುಕಂಗೆ ಏನಾದರೂ ಮಾಡಿಟ್ಟು ಹೋಗು. ಅಟ್ಲೀಸ್ಟ್ ನೀನು ತಿಂದರೂ ಬದುಕ್ತಾರನ್ನೋ ಡೌಟು, ಆದರೂ ಮಾಡಿಟ್ಟು ಹೋಗು ಪಾಪ ಅವ್ರ ಸೇಫ್ಟಿಗೆ ಅಂತ ಹೇಳಿದ್ದಕ್ಕೆ 4 ಚಪಾತಿ ರೆಡಿ ಮಾಡಿಟ್ಟು ಹೋಗೋಣ. ಸೊ ಅವರು ಮಧ್ಯಾಹ್ನ ತಿನ್ಕೊಳ್ಳಿ ಅಂತ, ಪಾಪ ಬದುಕೊಳ್ಳಿ ನಮ್ಮ ಮನೇಲಿರೋರು ಅಂತ ಅಷ್ಟೇ. ಆ್ಯಂಡ್ ಅಗೇನ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಅಲ್ಲಿ ಹಿಂದ್ಗಡೆ ಇಟ್ಟಿರೋ ಡಬ್ಬಿಗಳನ್ನಂತೂ ಯಾರು ಜಡ್ಜ್ ಮಾಡೋಂಗಿಲ್ಲ, ಅದೆಲ್ಲ ನಮ್ಮಮ್ಮನ ಪ್ರಾಪರ್ಟಿ, ಆಸ್ತಿಗಳು. ಅವ್ನು ಯಾರು ಜಡ್ಜ್ ಮಾಡಿದ್ರು ಇದುವರೆಗೂ ಉಳಿದೋರಿಲ್ಲ. ಸೊ ಡೋಂಟ್ ಜಡ್ಜ್ ದಟ್ ಅಷ್ಟೆ. ಕಂಟೆಂಟ್ ನೋಡಿ, ಹಿಂದ್ಗಡೆ ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿಬಿಡಿ. ನೋಡಿ ಇದು ಹೆಂಗಿದೆ ಚಪಾತಿ, ಎಷ್ಟು ರೌಂಡ್ ಆಗಿದೆ. ಯಾವ ಕಡೆಯಿಂದ ಅಳತೆ ಮಾಡಿದ್ರು ಕರೆಕ್ಟ್ ರೌಂಡ್ ಇದೆ. ಇದಕ್ಕಿಂತ ತುಂಬ ಚೆನ್ನಾಗಿ ಗೊತ್ತಿ ನಾನು ಚಪಾತಿ ಫುಲ್ಲು ರೌಂಡಲ್ಲಿ ಎಲ್ಲ ರೇಡಿಯಸ್ ಎಲ್ಲ ಕರೆಕ್ಟ್ ಇರೋಂಗೆ. ಬಟ್ ಇವತ್ತು ಹಿಟ್ಟು ಸರಿ ಇಲ್ಲ ಅನ್ಸುತ್ತೆ, ಅದಕ್ಕೆ ಹಂಗಾಗಿದೆ. ಅದು ಪರವಾಗಿಲ್ಲ, ಚೆನ್ನಾಗೇ ಇದೆ. ಸೇಮ್ ನನ್ನ ಫೇಸ್ ಶೇಪಲ್ಲೇ ಇದೆ, ಗುಂಡುಗೆ. ಹೆಂಗೆ ನಾವು ಕಲ್ತ್ಬಿಟ್ಟೆ. ನಾನು ಎಂಥ ಡಂಬ್ ಇದ್ದೀನಂದರೆ, ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಂದ್ರೆ ನಾನು ಎಂಥ ಎಬುಡಿ ಇದ್ದೀನಂದರೆ, ಆಗ್ಲೆಯಿಂದ ಹಂಚಿಟ್ಟಿದ್ದೀನಿ, ಗ್ಯಾಸ್ ಆನ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ಇಷ್ಟೋ ತನಕ ಅದು ಕಾಯ್ದಿದೆ ಬಿಡು ಅಂದ್ಕೊಂಡು ಆರಾಮಾಗಿದ್ದೀನಿ. ಅದಕ್ಕೆ ಹೇಳೋದು, ಸಣ್ಣ ಮಕ್ಕಳಿದ್ದಾಗ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು ಅಂತ, ಇಲ್ಲಾಂದರೆ ಈ ಥರ ಆಗ್ತವೆ ಮಕ್ಕಳು. ನಿಮ್ಗೆ ಅನಿಸ್ಬೋದು ಇವರೆಲ್ಲಿ ಮೀಟ್ ಆಗ್ತಿದ್ದಾರೆ, ಏನು ಎತ್ತ ಅಂತ. ಬಟ್ ಯಾವ ಕೆಫೆ ಆ ಥರ ಹೋಗ್ತಾ ಇಲ್ಲ. ಇದು ಜಸ್ಟ್ ಒಂದು ಸಿಂಪಲ್ ಪಾರ್ಕ್ ಇದೆ, ಅಲ್ಲಿ ಹೋಗಿ ಮೀಟಾಗಿ ಸ್ವಲ್ಪ ತಿದ್ದು ಹರಟೆ ಹೊಡೆದು ಮಾತಾಡಿಕೊಂಡು ಬರೋಣ ಅಂತ. ಇವಾಗ ಬಂದಿರೋ ಮಾಹಿತಿ ಪ್ರಕಾರ ನನ್ನ ಫ್ರೆಂಡಲ್ಲೇ ಲ್ಯಾಂಡ್ ಆಗಿದ್ದಾಳಂತೆ, ಊರಿಂದ ಫ್ಲೈಟಲ್ಲೆಲ್ಲ ಬಸ್ಸಲ್ಲಿ ಲ್ಯಾಂಡ್ ಆಗಿದ್ದಾಳೆ. ಸೊ ಅವಳು ಬಂದ ತಕ್ಷಣ ಇವಾಗ ಹೊರಡೋಣ. ಪಾರ್ಕಲ್ಲೇ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನಡ್ಕೊಂಡು ಹೋಗ್ತಾ ಇದ್ದೆ ಪಾರ್ಕಿಗೆ. ಇನ್ನೇನು ಅರ್ಧ ದಾರಿ ಹೋಗೋಷ್ಟರೊಳಗೆ ಫ್ರೆಂಡ್ಸ್ ಸಿಕ್ಕರು. ಅಷ್ಟರಲ್ಲಿ ಬಾಯಾರಿಕೆ ಆಗಿತ್ತು ಅಂತ ನನ್ನ ಫ್ರೆಂಡ್ ಸ್ಕೂಲ್ ಒಳಗೆ ನುಗ್ಗಿದ್ಲು. ಅವಳೇ ನುಗ್ಗಿದ್ಲು, ನಾವೇನೇನು ಮಾಡೋಣ ಹತ್ರ ನಾವು ನುಗ್ಗಿ ಅಲ್ಲಿ ನೀರು ಕುಡಿದು ಬಂದ್ವಿ. ನೆಕ್ಸ್ಟ್ ಎಲ್ಲರೂ ಸೇರಿಕೊಂಡು ಪಾರ್ಕಿಗೆ ಹೋಗೋಣ ಅಂತ ಪಾರ್ಕಿಗೆ ಹೋದ್ವಿ. ಅಲ್ಲಿ ಕುತ್ಕೊಂಡು ಹರಟೆ ಹೊಡೆದ್ವಿ. ಇದು ಯಾವ ಪಾರ್ಕ್ ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ. ಇವ್ರದ್ದು ಇಂಟ್ರೊಡಕ್ಷನೇ ಕೊಟ್ಟಿಲ್ಲ. ತಿರುಗ್ರೆ ಇಬ್ರಲ್ಲಿ ಒಬ್ರು, ಅದು ನನ್ನ, ಇದು ಮುನ್ನ. ನನ್ನ ಮಕ್ಳೇ, ನನ್ನ 2 ಕಣ್ಣುಗಳು, ನನ್ನ ಮುನ್ನ. ಮಾತಾಡಿ ಸಾಕಾಯ್ತು ಅಂತ ಹೊಟ್ಟೆ ಹಸ್ತಿತ್ತು. ಅದಕ್ಕೆ ಹೋಟೆಲ್ಗೆ ಹೋದ್ವಿ ದೋಸೆ ದಿನ. ಇವಳು ಯಾಕೆ ಹಿಂಗೆ ಎಗರಿ ನೋಡ್ತಾ ಇದ್ದಾಳೆ ಅಂತನ ಇಲ್ಲಿಂದನೇ ಮೆನು ಏನಿದೆ ಅಂತ ಓದ್ತಿದ್ಲು. ಬೆಣ್ಣೆ ದೋಸೆ, ಸ್ಪೆಷಲ್ ಬೆಣ್ಣೆ ಖಾಲಿ ದೋಸೆ. ನಾನು ಒಂದು ಖಾಲಿ ದೋಸೆ ತಗೊಂಡಿದ್ದೆ, ಅವರೆರಡು ಬೆಣ್ಣೆ ಮಸಾಲೆ ದೋಸೆ ಅಂತ. ನಾನೇ ಅವತ್ತು ಕೇಳಿದ್ದು ಅದನ್ನು. ಆ ಬೆಣ್ಣೆ ಮಸಾಲೆ ದೋಸೆ ತಿನ್ನೋಷ್ಟೊತ್ತಿಗೆ ಅವರಿಬ್ರಿಗೂ ಸಾಕಾಗ್ಬಿಟ್ಟಿತ್ತು. ಆದರೂ ನಾನು ಅವ್ರ ಕಾಲು ಎಳೆದಿದ್ದೆ ಇನ್ನೊಂದು ದೋಸೆ ಹೇಳ ಅಂತ. ಅದಕ್ಕೆ ಮುಖ ಮುಚ್ಕೊಂಡಿದ್ದಾಳೆ ಬೇಡ ಅಂತ. ಇನ್ನೇನು ಮುಗೀತಲ್ಲ ಮೀಟ್ ಆಗಿದ್ದು ಅಂತ ನಾವಿಬ್ಬರು ಫ್ರೆಂಡ್ಸು ಅವಳನ್ನ ಊರಿಗೆ ಕಳ್ಸೋದಕ್ಕೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೇನು ಬಂತಲ್ಲ,
ನಮ್ಮ ಹುಡುಗಿಯರ ಆಪತ್ ಬಾಂಧವ ಗೌರ್ಮೆಂಟ್ ಬಸ್ ಹತ್ಕೊಂಡು ಟಾಟಾ ಮಾಡಿ ಹೋದ್ಲು. ಆ ಬಸ್ ಬಂದರೆ ಎಂಥ ಸ್ಪೀಡಲ್ಲಿ ಓಡ್ತಾಳೆ ಅಂದರೆ ಮಿಸ್ ಆಗುತ್ತೆ ಅಂತ ಒಳ್ಳೆ PT ಉಷಾ ಓಡ್ದಂಗೆ ಓಡ್ತಾಳೆ. ಒಬ್ಳು ನಾವು ಊರಿಗೆ ಕಳಿಸ್ದೆ, ಇನ್ನೊಬ್ಳು ನಮ್ಮ ಮನೆಗೆ ಕಳಿಸಿ ನಾನು ಮನೆಗೆ ಬಂದು ದಬಾಕೊಂಬಿಟ್ಟೆ. ಸಾರಿ, ನಾನು ಅಲ್ಲಿಂದ ಬಂದು ತುಂಬ ಸುಸ್ತಾಗಿತ್ತು, ಬಿಸಿಲಲ್ಲಿ ಅಡ್ಡಾಡಿದ್ವಲ್ಲ, ಸೊ ಬಂದು ಮಲಗಿಬಿಟ್ಟಿದ್ದೆ, ವ್ಲಾಗ್ ಮಾಡೋದೇ ಮರ್ತೋಗಿತ್ತು. ಇವಾಗ ಎದ್ದಿದ್ದೀನಿ. ಸೊ ಮನೆಯಲ್ಲಿ ತುಂಬ ಕೆಲಸ ಇದೆ, ಅದೆಲ್ಲ ಕೆಲಸ ಮುಗಿಸಿ ಎಡಿಟಿಂಗ್ ಇದೆ, ಎಡಿಟಿಂಗ್ ಮಾಡಬೇಕು. ಆ್ಯಂಡ್ ಅಗೇನ್ ಬ್ರ್ಯಾಂಡ್ಸ್ ಎಡಿಟಿಂಗ್ ಇದೆ, ಅದರದ್ದು ಮಾಡಬೇಕು. ಸೊ ಇಷ್ಟೆಲ್ಲ ಕೆಲಸ ಇದೆ, ಇಷ್ಟೆಲ್ಲ ಕೆಲಸ ಮಾಡ್ತೀನಿ ನಾನು ಇವಾಗ. ಸೊ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇ ಥರ ಕಂಟೆಂಟ್ ಬರುತ್ತೆ. ಡೈಲಿ ವ್ಲಾಗ್ಸ್ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ, ನನಗೆ ಏನಾರು ಕಂಟೆಂಟ್ ಇದ್ದರೆ ನಾನೇ ಮಾಡ್ತೀನಿ ವ್ಲಾಗ್ಸ್ನ. ಓಕೆ, ಅಲ್ಲಿವರೆಗೂ ಬಾಯ್.